ಇಸ್ರೇಲ್ ಅಮೆರಿಕ ಮತ್ತು ಇರಾನ್ ದಾಳಿಗೆ ಇದೀಗ ಐರನ್ ಡೋಮ್ ಉಡಿಸಾಗಿದೆ. ಯಾಕಂದ್ರೆ ಎಷ್ಟರ ಮಟ್ಟಿಗೆ ಭೀಕರತೆಯನ್ನ ಇಲ್ಲಿ ಹೊಂದ್ತಾ ಇದೆ ಅಂತ ಅಂದ್ರೆ ಇರಾನ್ ಮಾಡಿರುವಂತಹ ದಾಳಿಯ ಧಾಟಿಗೆ ಟುಸ್ ಎಂದಿದೆ ಐರನ್ ಡೋಮ್ ಬಗೆಗಿನ ನೀರು ಗುಳ್ಳೆ ಹೊಡೆದ ಇರಾನ್ ಸೇನೆ. ಇರಾನ್ ದಾಳಿಯ ಧಾಟಿಗೆ ಟುಸ್ ಎಂದ ಐರನ್ ಡೋಮ್ ಬಗೆಗಿನ ನೀರು ಗುಳ್ಳೆ ಹೊಡೆದ ಇರಾನ್ ಸೇನೆ. ಇಸ್ರೇಲ್ ಮೇಲಿಂದ ಬ್ಯಾಲಿಸ್ಟಿಕ್ ಮಿಸೈಲ್ ಅಟ್ಯಾಕ್ ನಡೀತಾ ಇದೆ. ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ನಡೆಯಲು ಐರನ್ ಡೋಮ್ ವಿಫಲವಾಗಿದೆ. ಇರಾನ್ ದಾಳಿಯಿಂದ ಇಸ್ರೇಲ್ಗೆ ಅಪಾರ ಹಾನಿ, ಕಂಗೆಟ್ಟ ಯಹೂದಿಗಳು. ಇಸ್ರೇಲಿನ ರಕ್ಷಣಾ ಕವಚ ಐರನ್ ಡೋಮ್ ಎಂದು ಬಿಂಬಿಸಲಾಗಿತ್ತು. ಎಂತದ್ದೇ ದಾಳಿಯನ್ನ ಐರನ್ ಡೋಮ್ ತಡೆಯುತ್ತೆ ಎನ್ನಲಾಗಿತ್ತು. ಆದ್ರೆ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಗೆ ಐರನ್ ಡೋಮ್ ನಿರುತ್ತರ. ಇರಾನ್ ದಾಳಿಯ ಧಾಟಿಗೆ ಟುಸ್ ಎಂದ ಐರನ್ ಡೋಮ್. ಇರಾನ್ ದಾಳಿಗೆ ಐರನ್ ಡೋಮ್ ಉಡಿಸಾಗಿದೆ. ಇಸ್ರೇಲಿನ ರಕ್ಷಣಾ ಕವಚ ಐರನ್ ಡೋಮ್ ಎಂದು ಬಿಂಬಿಸಲಾಗಿತ್ತು. ಬಟ್ ಇದೀಗ ಇರಾನ್ ಐರನ್ ಡೋಮ್ ಅನ್ನ ಟಾರ್ಗೆಟ್ ಮಾಡಿ ಹೊಡೆದಿದೆ. ಇದೀಗ ಐರನ್ ಡೋಮ್ ಟುಸ್ ಆಗಿರುವಂತದ್ದು. ಆದ್ರೆ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿಗೂ ನೋಡಿ, ಯುದ್ಧದ ಭೀಕರತೆ ಎಷ್ಟರ ಮಟ್ಟಿಗೆ ಹೋಗಿ ತಲುಪಿದೆ ಅಂತ ನಾವಿಲ್ಲಿ ಗಮನಿಸಬಹುದು. ಈಗಾಗಲೇ ಇರಾನ್ ಸಹಿತ ಹಿಂದಕ್ಕೆ ಹೆಜ್ಜೆ ಇಡದೇನೆ ಇದೀಗ ದಾಳಿಯನ್ನ ನಡೆಸ್ತಾ ಇದೆ. ಇರಾನ್ ನಲ್ಲಿ ಇರುವಂತಹ ಅಸ್ತ್ರಗಳನ್ನ ಬಳಸಿಕೊಂಡು, ಶಸ್ತ್ರಾಸ್ತ್ರಗಳನ್ನ ಬಳಸಿಕೊಂಡು ಇದೀಗ ಸಾಕಷ್ಟು ಟಾರ್ಗೆಟ್ ಮಾಡಿ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತದ್ದು. ಇರಾನ್ ಡೋಮ್ ಅನ್ನ ಇದೀಗ ಉಡಿಸು ಮಾಡಿದೆ. ಇರಾನ್ ದಾಳಿಗಳ ವಿರುದ್ಧ ಇಸ್ರೇಲ್ನ ಐರನ್ ಡೋಮ್ ವ್ಯವಸ್ಥೆಯು 90%ಕ್ಕೂ ಹೆಚ್ಚು ರಾಕೆಟ್ಗಳನ್ನ ಯಶಸ್ವಿಯಾಗಿ ತಡೆ ಹಿಡಿಯುತ್ತದೆ. ಬಟ್ ಇಲ್ಲಿ ಆ ಒಂದು ಐರನ್ ಡೋಮ್ ಅನ್ನ ನಾಶ ಮಾಡಿರುವಂತದ್ದು. ಒಂದಿಲ್ಲಿ ಗಮನಿಸ್ಬೇಕು ನಾವು, ಇರಾನ್ನ ಶಸ್ತ್ರಾಸ್ತ್ರಗಳು ಯಾವ ರೀತಿಯಾಗಿದ್ದಾವೆ ಅಂತ. ಇರಾನ್ ರೆಡಿ ಮಾಡುವಂತಹ ಶಸ್ತ್ರಾಸ್ತ್ರಗಳು ಏನು ಡ್ರೋನ್ಗಳನ್ನ ರೆಡಿ ಮಾಡುತ್ತೋ ಅಲ್ಲಿ ಕೇವಲ 18 ಲಕ್ಷ ರೂಪಾಯಿಗೆ ಮಾತ್ರ ಒಂದು ಡ್ರೋನ್ ಆಗುತ್ತೆ. ಇನ್ನು ಮ್ಯಾಕ್ಸಿಮಮ್ ಸೂಪರ್ ಕ್ವಾಲಿಟಿ ಅಂತ ನೋಡಿದ್ರೆ 40 ಲಕ್ಷದವರೆಗೂ ಅಲ್ಲಿ ಒಂದು ಡ್ರೋನ್ ರೆಡಿ ಆಗುತ್ತೆ. ಅಂದ್ರೆ ಇಂಥವನ್ನ ಚೀನಾ ಐಟಮ್ಸ್ಗಳನ್ನ ಕರೆಸ್ಕೊಂಡು ಇದೀಗ ಡ್ರೋನ್ ಅನ್ನ ರೆಡಿ ಮಾಡುವಂತ ಇರಾನ್ ಹತ್ರ ಸಾಕಷ್ಟು ರೀತಿಯಾದಂತಹ ಡ್ರೋನ್ಗಳು ಇರುವಂತದ್ದು. ಹೀಗಾಗಿ ಆ ಡ್ರೋನ್ಗಳನ್ನ ಸತತವಾಗಿ ಇದೀಗ ಇಸ್ರೇಲ್ ಮೇಲೆ ದಾಳಿಗೆ ಮುಂದಾಗುತ್ತೆ. ಬಟ್ ಇಸ್ರೇಲ್ ಅಲ್ಲಿ ಇರುವಂತಹ ಐರನ್ ಡೋಮ್ನ ಬಲಿಷ್ಠ ಶಕ್ತಿ ಯಾವ ರೀತಿಯಾಗಿದೆ ಅದನ್ನ ಗಮನಿಸಬೇಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಇಸ್ರೇಲ್ನಲ್ಲಿರುವಂತಹ ಏನು ಶಸ್ತ್ರಾಸ್ತ್ರಗಳಿದಾವೋ ಇದು ತುಂಬಾ ಒಂದು ಹೈ ರೇಂಜ್ ನಲ್ಲಿ ಇರುವಂತಹ ಶಸ್ತ್ರಾಸ್ತ್ರಗಳು. ಬಟ್ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಇಸ್ರೇಲ್ ಮೇಲೆ ಸಾಕಷ್ಟು ರೀತಿಯಾದಂತಹ ಆರ್ಥಿಕ ಪ್ರಭಾವ ಇದು ಬೀರುತ್ತೆ. ಇನ್ನು ಇರಾನ್ ಐರನ್ ಡೋಮ್ ಏನಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ ಇದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಇದ್ರ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಇದು ರಾಡಾರ್ ಬಳಸಿ ಇನ್ಕಮಿಂಗ್ ರಾಕೆಟ್ಗಳನ್ನ ಪತ್ತೆ ಹಚ್ಚಿ ನೈಜ ಸಮಯದಲ್ಲಿ ನಾಶ ಮಾಡುವಂತಹ ಕೆಪಾಸಿಟಿಯನ್ನ ಐರನ್ ಡೋಮ್ ಹೊಂದಿರುವಂಥದ್ದು. ಸೊ ಹಾಗಾಗಿ ಇದರ ವ್ಯಾಪ್ತಿ ಮುಖ್ಯವಾಗಿ ಅಲ್ಪ ವ್ಯಾಪ್ತಿಯ ರಾಕೆಟ್ಗಳು ಮತ್ತು ಮೋಟಾರ್ಗಳನ್ನ ಗುರಿಯಾಗಿಸಿ ವಿನ್ಯಾಸಗೊಳಿಸಲಾಗುತ್ತೆ. ಇನ್ನು ಇದರ ಪ್ರಕ್ರಿಯೆ ಯಾವ ರೀತಿಯಾಗಿತ್ತು ಅಂತ ಅಂದ್ರೆ 2011ರಿಂದ ಸಾವಿರಾರು ರಾಕೆಟ್ಗಳನ್ನು ತಡೆ ಹಿಡಿದಿದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಇರಾನ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಗಳನ್ನು ತಡೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಲಾಗಿತ್ತು ಐರನ್ ಡೋಮ್ ಅನ್ನ. ಐರನ್ ಡೋಮ್ ಜೊತೆಗೆ ಇಸ್ರೇಲ್ ಡೇವಿಡ್ಸ್ ಸ್ಲಿಂಗ್ ಮತ್ತು ಆರೋ ವ್ಯವಸ್ಥೆಗಳು ಕೂಡ ಬಳಸಲಾಗುತ್ತಾ ಇದೆ. ನೋಡಿ, ಐರನ್ ಡೋಮ್ನ ಶಕ್ತಿ ಯಾವ ರೀತಿಯಾಗಿದೆ ಅಂತ ಅಂದ್ರೆ ಸಾವಿರಾರು ಕ್ಷಿಪಣಿಗಳನ್ನ ಐರನ್ ಡೋಮ್ ಅಲ್ಲಿ ತಡೆ ಹಿಡಿಯುವಂತ ಶಕ್ತಿಯನ್ನ ಹೊಂದಿದೆ. ಇದು ಇಸ್ರೇಲ್ಗೆ ಬಹು ಮುಖ್ಯವಾದಂತ ಬಲಾಢ್ಯವಾದಂತ ಶಕ್ತಿಯನ್ನ ನೀಡುವಂತದ್ದು. ಬಟ್ ಇದನ್ನ ಇದೀಗ ಇರಾನ್ ನಲ್ಲಿ ದಾಳಿ ಮಾಡಿದ್ರೆ ಇದ್ರ ಮೇಲೆ ಇದನ್ನ ಹೊಡೆದಾಕಿದೆ.